ವರ್ಷನೂ ಅದೇ ರೀತಿ ಆಯಿತು. ಈಗ ಮಾವು ಬೆಂಬಲ ಬೆಲೆಗೂ ಕೂಡ ನಾವು ತಹಸೀಲ್ದಾರ್ ಮುಖಾಂತರ ಅದು ಒಂದು ಇದನ್ನು ಇಟ್ಕೊಂಡು ಸರ್ಕಾರಕ್ಕೆ ಒಂದು ಬೇಡಿಕೆಯನ್ನು ಇಟ್ಕೊಂಡು ಸರ್ಕಾರ ಬೆಂಬಲ ಬೆಲೆಯನ್ನು ಘೋಷಿಸಬೇಕು ಅಂತೇಳಿ ಅದನ್ನು ಕೂಡ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿ. ಸರ್ಕಾರಗಳು ಏನಾಗಿದೆ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ ಹೇಳುತ್ತೆ, ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ಹೇಳುತ್ತೆ. ನಾವು ನೋಡ್ದಂಗೆ ಇದು ಕೆಲವು 40-60 ಅಂತಾರೆ, ಕೆಲವು 60-40 ಅಂತಾರೆ. ಎಲ್ಲ ಕೂಡ ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ ಸಂಬಂಧ ಇದೆ. ಎಕ್ಸ್ಪೋರ್ಟ್ ನಮ್ಮ ಅದಕ್ಕೆ ಸಂಬಂಧಪಟ್ಟಂತ ಮಂತ್ರಿಗಳು, ಈಗ ಕೃಷಿಗೆ ಸಂಬಂಧಪಟ್ಟಂತ ಮಂತ್ರಿಗಳು ಕೇಂದ್ರ ಸರ್ಕಾರದಲ್ಲಿ ಅವರು ಏನೋ ನೋಡಿದ್ರೆ ರೈತರ ಪರವಾಗಿ ಅವರು ರೈತರ ಅಲ್ಲದೆ ಇದ್ದಂಗೆ ಕಾಣ್ತದೆ. ಯಾಕೆಂದ್ರೆ ರೈತರ ಪರವಾಗಿ ಯಾವುದೇ ಒಂದು ನಿಲುವನ್ನ ಕೇಂದ್ರ ಸರ್ಕಾರ ಇದುವರೆಗೆ ತಗೊಂಡಿಲ್ಲ. PM ಕಿಸಾನ್ ಒಂದು ಬಿಟ್ರೆ ರೈತರಿಗೆ ಏನ್ ಕೊಟ್ಟಿದೆ ಕೇಂದ್ರ ಸರ್ಕಾರ? PM ಕಿಸಾನ್ ಅದು ಸುಮಾರು 4-5-6 ವರ್ಷಗಳಿಂದ ಅದೊಂದು ಬಿಟ್ರೆ ಯಾವುದೇ ಆಗಲಿ ಒಂದು ಸಾಲ ಮನ್ನಾ ಮಾಡಲಿಲ್ಲ, ರೈತರಿಗೆ ಕೃಷಿ ಉಪಕರಣಗಳನ್ನು ನೀಡ್ತಾ ಇಲ್ಲ, ಸಬ್ಸಿಡಿಗಳೆಲ್ಲ ಮಾಯ ಆಯಿತು, ಒಳ್ಳೆ ಉತ್ತಮ ಬೀಜಗಳು ಕೊಡ್ತಾ ಇಲ್ಲ, ಒಳ್ಳೆ ಗೊಬ್ಬರ ಕೊಡ್ತಾ ಇಲ್ಲ. ಹಲವಾರು ರೈತರಿಗೆ ಕೇಂದ್ರ ಸರ್ಕಾರದಿಂದಲೂ ಹಲವಾರು ತೊಂದರೆಗಳಾಗ್ತಾ ಇದೆ. ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಅಣ್ಣ ತಮ್ಮಂದ್ರು ಇದ್ದಂಗೆ. ಯಾಕೆಂದ್ರೆ ಯಾರು ಕೂಡ ಬಿಟ್ಕೊಡ್ತಾ ಇಲ್ಲ, ಎಲ್ಲರನ್ನು ಉಪಯೋಗಿಸ್ಕೊಳ್ತಾ ಇರ್ತಕ್ಕಂಥದ್ದು ರೈತರನ್ನ ಉದ್ಧಾರ ಮಾಡ್ತೀವಿ ನಾವು ಅಂತೇಳಿ ಯಾರೇ ಬಂದ್ರು ಕೂಡ ಅವರು ಎಲ್ಲರೂ ದೊಡ್ಡವರು ಪಾಪ ಹಸಿರು ಸಾಲು ಅವರು ಹಾಕ್ತಾರೆ. ಹಸಿರು ಸಾಲು ಹಾಕ್ಬಿಟ್ಟು ನಾವು ಕೂಡ ರೈತರೇ ಅಂತೇಳಿ ರೈತರ ಮೇಲೆ ಗೂಬೆ ಕೂರಿಸಿ ಯಾವುದೇ ಆಗಲಿ. ಈಗ ನೋಡಿ ಗೊಬ್ಬರ ಸಿಗ್ತಾ ಇಲ್ಲ ರೈತರಿಗೆ. ಮನೆ ನಾವು ಹೋಗಿ 2 ಮೂಟೆ 1 ಮೂಟೆ FID ಆಗ್ಬೇಕಂತೆ. ಎಷ್ಟು ಜನ ಮಾಡಿಸಿರ್ತಾರೆ ರೈತರು FID? ಯಾರಿಗೆ ಗೊತ್ತಿದೆ FID? ಎಲ್ಲ ಟೆಕ್ನಾಲಜಿ ಅಂತೇಳಿ ಅಲ್ಲ, ಈಗ ಮಾಡ್ತಾ ಇದೆ. ಎಷ್ಟಕ್ಕಂತ ಪ್ರತಿಭಟನೆ ಮಾಡ್ತಾರೆ, ಎಲ್ಲದಕ್ಕೂ ಈಗ ಕರ್ನಾಟಕ ರಾಜ್ಯ ರೈತ ಸಂಘ ತಾವು ಕೇಳಿರ್ಬೋದು, ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ಕೂಡ ಇದರ ಬಗ್ಗೆ ಹೋರಾಟಗಳು ನಡೀತಾ ಇದೆ. ಯಾರು ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಅದು ವ್ಯತಿರೇಕ ಆಗ್ತದೆ. ಉಗ್ರವಾದಂತ ಹೋರಾಟಗಳು ಮುಂದಿನ ದಿನಗಳಲ್ಲಿ ನಡೀತದೆ. ಅದಕ್ಕೆ ಆಸ್ಪದ ಕೊಡಬಾರ್ದು ಅನ್ನೋ ರೀತಿ ಆದ್ರೆ ಸರ್ಕಾರಗಳು ರೈತರಿಗೆ ಸ್ಪಂದಿಸಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಕೆಮಿಕಲ್ಸ್ ಅನ್ನ ಸಪ್ಲೈ ಮಾಡ್ತಾ ಇರ್ತಕ್ಕಂಥದ್ದು ಸರ್ಕಾರದ ಆಧೀನದಲ್ಲಿರ್ತದೆ, ಇಲ್ಲ ಅಂದ್ರೆ ಸರ್ಕಾರ ಪರ್ಮಿಷನ್ ಕೊಟ್ಟಿರ್ತದೆ, ಅವನೊಂದು ಕಂಪನಿ ಮಾಡಿರ್ತದೆ. ಯಾಕೆ ಹಾಗಾದ್ರೆ ಮೊದಲು ಎಲ್ಲಾನು ಇದು ಲಿಕ್ಕರ್ಸ್ ಅದು ಇದು ಎಲ್ಲ ಬ್ಲಾಕ್ ಬರ್ತಾ ಇತ್ತು, ಅದನ್ನೆಲ್ಲ ನಿಲ್ಸಿದ್ರಲ್ಲ. ಈಗ ರೈತರಿಗೂ ಕೂಡ ಅದೇ ರೀತಿ ಯಾಕೆ ಮಾಡಬಾರ್ದಾಗಿತ್ತು? ಸಾವಯವ ಉಪಯೋಗಿಸೋದಕ್ಕೆ ಸಾವಯವ ಇದಕ್ಕಿಂತ ಕೂಡ 2 ಪಟ್ಟು 3 ಪಟ್ಟು ಬೆಲೆ ಜಾಸ್ತಿ ಇರ್ತದೆ. ಈಗ ಟೊಮೆಟೊ 200 ರೂಪಾಯಿ 250 ರೂಪಾಯಿ ಬಂದಿದೆ. ಈಗ ರೈತ ಬೆಳೆದಂತ ಬೆಳೆಗಳಿಗೆ ಬೆಲೆ ಇಲ್ಲ. ಎಲ್ಲಿ ತಗೊಂಡ್ಬಂದು ರೈತ 2200-300 ಕೊಟ್ಟು ಒಂದು ಗೊಬ್ಬರದ ಮೂಟೆ ತಗೊಂಡು ಬಂದು ಹಾಕ್ಬೇಕು ಅಂದ್ರೆ ಎಲ್ಲಿ ರೈತ ಉದ್ಧಾರ ಆಗ್ತಾನೆ? ಮುಂದಿನ ದಿನಗಳಲ್ಲಿ ರೈತ ಅನ್ನೋನೇ ಮಾಯ ಆಗ್ತಾನೆ. ಏನ್ ತಿನ್ನಕ್ಕಾಗತ್ತೆ? ನಾವು ಮುಂದಿನ ದಿನಗಳಲ್ಲಿ ಏನ್ ಕಂಪ್ಯೂಟರ್ ಅಲ್ಲಿ ಇದ್ ಮಾಡ್ಕೊಂಡು ತಿನ್ನೋದಕ್ಕಾಗತ್ತಾ? ಯಾರು ಕೂಡ ಟಾಟಾ ಬಿರ್ಲಾ ಕಂಪ್ಯೂಟ್ರು ನಾನು ಇದು ಎಲ್ಲಿ ಬಂದ್ರು ತಟ್ಟೆನಲ್ಲಿ ಕೈ ಇಟ್ಕೊಂಡು ಊಟ ಮಾಡಿದ್ರೇನೆ ಹೊಟ್ಟೆ ತುಂಬೋದು. ನೀವು ಯಾವ ಕಂಪ್ಯೂಟರ್ ಮೇಲೆ ಯಾವ ಒಂದು ಇದ್ರ ಮೇಲೆ ನಾವು ಟೈಪ್ ಮಾಡಿದ್ರೆ ಹೊಟ್ಟೆಗೆ ಹೋಗೋದಿಲ್ಲ. ಇದನ್ನ ಪ್ರತಿಯೊಬ್ಬರು ಅರ್ಥ ಮುಂದಿನ ದಿನಗಳಲ್ಲಿ ರೈತರಿಗೆ ಒಳ್ಳೆ ರೀತಿಯಲ್ಲಿ ನಡ್ಕೊಂಡಂತ ಸಂದರ್ಭದಲ್ಲಿ, ಯಾಕೆಂದ್ರೆ ಕೊರೋನಾ ಬಂದಂತ ಸಂದರ್ಭದಲ್ಲಿ ತಾವು ನೋಡಿರ್ತೀವಿ, ಎಲ್ಲ ನೋಡಿದ್ದೀವಿ. ತುರ್ತು ಪರಿಸ್ಥಿತಿ ಬರ್ಬೋದು, ಆಹಾರಕ್ಕಾಗಿ ತುರ್ತು ಪರಿಸ್ಥಿತಿ ಬರ್ತದೆ ಮುಂದಿನ ದಿನಗಳಲ್ಲಿ. ಯಾಕೆಂದ್ರೆ ರೈತರನ್ನ ಈಗ ರೈತರು ಆತ್ಮಹತ್ಯೆಗಳು ಜಾಸ್ತಿ ಆಗ್ತದೆ. ಏನೋ ನಮ್ಮ ಪುಣ್ಯ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ರೈತರು ಒಂದಷ್ಟು ಧೈರ್ಯವಂತರು, ಅದಕ್ಕೆ ಆತ್ಮಹತ್ಯೆಗಳು ಕಡಿಮೆ ಇದೆ. ರೈತರ ಆತ್ಮಹತ್ಯೆಗಳು ಬೇರೆ ಜಿಲ್ಲೆಗಳಿಗೂ ಉತ್ತರ ಕರ್ನಾಟಕ ಆ ಕಡೆ ಎಲ್ಲ ನೋಡಿದ್ರೆ ನಮ್ಮ 4-5 ಜಿಲ್ಲೆಗಳಲ್ಲಿ ರೈತರ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಕಡಿಮೆ ಇದೆ. ಆದ್ರಿಂದ ಇನ್ನು ಈಗ ಮೊದಲಿಗೆ ಕೋಲಾರ ಚಿಕ್ಕಬಳ್ಳಾಪುರ ಅಂದ್ರೆ ರೇಷ್ಮೆ, ಹೈನುಗಾರಿಕೆ ಮತ್ತೆ ತರಕಾರಿ ಇದಕ್ಕೆ ಬಹಳ ಒಂದು ಹೆಸರುವಾಸಿ ಅಂತ ಹೇಳ್ತಾ ಇದ್ರು. ಈಗ ಕೆಮಿಕಲ್ಸ್
ಅದು ಇದು ರಿಜೆಕ್ಟ್, ನಿಮ್ಮ ಮಾವು ಬೇಡ, ನಿಮ್ಮ ತರಕಾರಿ ಬೇಡ ಅನ್ನೋ ರೀತಿಯಲ್ಲಿ ಬಂದ್ರೆ ರೈತರ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಏನು ಎಂತಕ್ಕಂಥದ್ದನ್ನ ಎಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗ್ತದೆ. ಇದರ ಬಗ್ಗೆ ತಜ್ಞರು, ವಿದ್ಯಾವಂತರು, ಬುದ್ಧಿವಂತರು ಎಲ್ಲ ಅಗ್ರಿಕಲ್ಚರ್ ಎಜುಕೇಶನ್ಸ್ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಇದರ ಬಗ್ಗೆ ಹೆಚ್ಚು ಒಂದು ಸಂಶೋಧನೆ ನಡೆಸಿ, ಈಗ ಇದೇನೋ ಕೆಮಿಕಲ್ಸ್ ಅದು ಇದು ಅಂದ್ರಲ್ಲ, ಆ ಕೆಮಿಕಲ್ಸ್ ಅನ್ನು ಬ್ಯಾನ್ ಮಾಡಿ, ನೀವು ಬಳಸಬೇಡಿ, ಬ್ಯಾನ್ ಮಾಡಬೇಕು. ರೈತರಿಗೆ ಈಗ ಕೃಷಿ ಇಲಾಖೆ ಇದೆ, ರೇಷ್ಮೆ ಇಲಾಖೆ ಇದೆ, ಹಾರ್ಟಿಕಲ್ಚರ್ ಇಲಾಖೆ ಇದೆ, ತೋಟಗಾರಿಕೆ ಇಲಾಖೆ ಇದೆ. ಯಾರು ಅದ್ರ ಬಗ್ಗೆ ಅದು ಸರಿ ಇಲ್ಲ ಅಂತ ಯಾರು ಹೇಳ್ತಾರೆ? ಈಗ ಔಷಧಿ ಅಂಗಡಿಗಳಲ್ಲಿ ನಾವು ಔಷಧಿಗಳನ್ನ ತರ್ತೀವಿ, ಯಾರು ಅವ್ರು ಹೇಳಿದ್ದನ್ನು ಹೊಡೆಯೋದು ನಾವು ಅಷ್ಟೇ, ನಾವು ಕೇಳಿದ್ದನ್ನು ಅವ್ರು ಕೊಡೋದಿಲ್ಲ ಅಂಗಡಿನಲ್ಲಿ. ಯಾವ ಅಂಗಡಿನಲ್ಲಿ ಯಾವ ರೈತ ಹೋಗಿ ನನ್ನ ತೋಟಕ್ಕೆ, ಈಗ ಟೊಮೆಟೊ ತೋಟಕ್ಕೆ ಬೂದಿ ರೋಗ ಬಂದಿದೆ ಅಂದ್ರೆ ಅವ್ನು ಯಾವ್ದು ಕೊಟ್ರೆ ಅದನ್ನ ಹೊಡಿಬೇಕು. ಈಗ ಇನ್ನೊಂದು ಅಂಗಡಿನಲ್ಲಿ ಮೊದಲು ತಗೊಂಡು ಹೋಗಿರ್ತೀವಿ, ಅದನ್ನು ಕೊಡು ಅಂದ್ರೆ ಇದು ಅದೇ ಕಂಪನಿ ಇದೆ, ಇದು ಬೇರೆ ತರ, ಇದು ಬೇರೆ ತರ ಅಂತ ಹೇಳ್ತಾರೆ. ಅಂತ ಒಂದು ವಿಚಾರ ಅಲ್ಲ. ಏನು ಈಗ ನಾವು ಕೆಲವು ಕಡೆ ಮಾಧ್ಯಮಗಳಲ್ಲಿ ನೋಡ್ತೀವಿ, ಅವರೇ ತೋರಿಸ್ತಾರೆ, ದೊಡ್ಡ ದೊಡ್ಡ ಮಾಧ್ಯಮಗಳಲ್ಲಿ ತೋರಿಸ್ತಾರೆ. ಏನು ಈಗ ಕಾಯಿಲೆನೂ ಅವರೇ ಸೃಷ್ಟಿ ಮಾಡ್ತಾರೆ, ಔಷಧಿನೂ ಅವರೇ ತಯಾರು ಮಾಡ್ತಾರೆ. ಇದು ಒಂಥರ ಬಿಸ್ನೆಸ್. ಈಗ ಬಿಸ್ನೆಸ್ ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಅವರು ಬಿಸ್ನೆಸ್ ಮಾಡಬೇಕು ಅಂದ್ರೆ ಇದೆಲ್ಲ ಮಾಡ್ಲೇ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಜನ ಎಷ್ಟು ದಿವಸ ಯಾಮಾರೋರು ಇರ್ತಾರೋ ಅಷ್ಟು ದಿವಸನೂ ಯಾಮಾರಿಸ್ತಾ ಇರೋದು ಕೆಲವರ ಅದು ಒಂದು ಲಾಬಿ. ಕೆಲವರ ಲಾಬಿ ಏನಂದ್ರೆ ಒಂದು ವ್ಯಾಪಾರ ಮಾಡ್ದಂಗೆ ಅಂದ್ರೆ ಈಗ ನಾವೇನೋ ಒಂದು 10 ರೂಪಾಯಿಗೆ ತಗೊಂಡೋಗಿ ಅದನ್ನ 100 ರೂಪಾಯಿಗೆ ಮಾರ್ತಾನೆ. ಅಲ್ಲಿ ಗೊತ್ತಾಗಲ್ಲ ಏನ್ ಮಾಡೋದು. ಇದಕ್ಕೆಲ್ಲ ಕೂಡ ಸರ್ಕಾರ ಕಡಿವಾಣ ಹಾಕದೇ ಇದ್ರೆ ಮುಂದಿನ ದಿನಗಳಲ್ಲಿ ರೈತ ಎಂತಕ್ಕಂಥವನು ನಾವು ಬೂತ್ ಕರಡಿ ಹಾಕೊಂಡು ನೋಡ್ಬೇಕಾಗ್ತದೆ. ಇಷ್ಟನ್ನೇ ಹೇಳೋದಕ್ಕೆ ಇಷ್ಟ.